500 ವರ್ಷಗಳ ಹಿಂದೆ ಕೆಂಪೇಗೌಡರು ಖಾಲಿ ಮೈದಾನ ನೋಡಿದ್ರು. ಎಲ್ಲರಿಗೂ ಕಂಡದ್ದು ಒಂದು ಬಂಜಾರ ಭೂಮಿ, ಆತನಿಗೆ ಕಂಡದ್ದು ಒಂದು ಕನಸು. ಕೆಂಪೇಗೌಡರು ಯೋಜನೆ ಬರೆದ್ರು. 4 ಗೋಪುರಗಳು, 9 ದ್ವಾರಗಳು, ಅನೇಕ ಕಾರ್ಯಗಳು ಮತ್ತು ಮಾರ್ಕೆಟ್ಗಳು. ಇದು ಸಾಧ್ಯವಾ ಅಂತ ಕೇಳಿದ್ರು, ಆದ್ರೆ ಕೆಂಪೇಗೌಡರು ಕೇಳಲಿಲ್ಲ. ತನ್ನ ಸ್ವಂತ ದುಡ್ಡಿನಿಂದ, ತನ್ನ ಸ್ವಂತ ಕೈಗಳಿಂದ ನಿರ್ಮಾಣ ಆರಂಭಿಸಿದರು. ಮೊದಲ ಕಲ್ಲು, ನಂತರ ಇನ್ನೊಂದು, ನಂತರ 100 ಮತ್ತು 1000. ಅವರು ಕೇವಲ ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಅವರು ಜೀವನವನ್ನು ನಿರ್ಮಿಸಿದರು. 200 ಕೆರೆಗಳು, ಪೇಟೆ ಮಾರ್ಕೆಟ್ಗಳು, 4 ಗೋಪುರಗಳನ್ನು ನಿರ್ಮಿಸಿದರು. ಖಾಲಿ ಮೈದಾನ ಇವತ್ತು ಸಮೃದ್ಧ ನಗರ ಆಯಿತು. ರೈತರು ಬಂದರು, ವ್ಯಾಪಾರಿಗಳು ಬಂದರು, ಕಾರ್ಮಿಕರು ಬಂದರು, ಕನಸುಗಾರರು ಕೂಡ ಬಂದರು. ಕೇವಲ ಬೆಂಗಳೂರನ್ನು ನಿರ್ಮಿಸಲಿಲ್ಲ, ಅವರು ಅವಕಾಶವನ್ನು ನಿರ್ಮಿಸಿದರು. 500 ವರ್ಷಗಳ ನಂತರ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಆಯಿತು. ಪ್ರಪಂಚದಿಂದ ಎಲ್ಲಾ ಕಡೆಯಿಂದ ಅವರ ಕನಸುಗಳನ್ನು ಪೂರೈಸಲು ಬೆಂಗಳೂರು ಬರ್ತಾರೆ. ಯಾಕಂದ್ರೆ 500 ವರ್ಷಗಳ ಹಿಂದೆ ಒಬ್ಬ ದೃಷ್ಟಿಪೂರ್ವಕರು ಅಡಿಪಾಯನ್ನು ಹಾಕಿದ್ರು. ಕೆಂಪೇಗೌಡರು ನಮಗೆ ಬರೀ ಒಂದು ಊರನ್ನು ಕೊಟ್ಟಿಲ್ಲ, ಒಂದು ಸ್ವರ್ಗವನ್ನು ಕೊಟ್ಟವ. ಅವ್ರ ಹೆಸರನ್ನ ಸುಮ್ಮನೆ ನೆನೆಸ್ಕೊಂಡ್ರೆ ಅದು ಸಾಕಾಗೋದಿಲ್ಲ. ಅವ್ರನ್ನ ನಾವು ದಿನೇ ದಿನೇ ಪೂಜೆ ಮಾಡಿ. ಜೈ ಕೆಂಪೇಗೌಡರು, ಜೈ ಕರ್ನಾಟಕ.